ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ. ಇವತ್ತು ನಾವು ಶಿಶಿಲೇಶ್ವರ ದೇವಸ್ಥಾನ ಕಡೆ ಬಂದಿದ್ದೇವೆ. ಧರ್ಮಸ್ಥಳದಿಂದ ಕೊಕ್ಕಡ ರಸ್ತೆಗೆ 14 ಕಿಲೋಮೀಟರ್ ಚಲಿಸಿದಾಗ, ಅಲ್ಲಿಂದ ಶಿವಾಜಿ ರಸ್ತೆಗೆ ಇನ್ನೊಂದು 16 ಕಿಲೋಮೀಟರ್ ಚಲಿಸಿದಾಗ ಈ ದೇವಾಲಯ ಸಿಗ್ತದೆ. ಈ ದೇವಾಲಯ ಶಿವ ದೇವಾಲಯ ಆಗಿದೆ. ಹಾಗೆಯೇ ಇಲ್ಲಿ ಮಹಾಶಿರೆಮ್ಮ ಮೀನುಗಳ ಸಂಖ್ಯೆ ಅಪಾರವಾಗಿ ಕಂಡುಬರುತ್ತದೆ. ಹಾಗೆಯೇ ಇಲ್ಲಿ ಕಾಣ್ತಿರ್ತಕ್ಕಂಥ ನದಿ ಹೆಸರು ಬಂದು ಕಪಿಲ ನದಿ. ಇದು ಕೊನೆಗೆ ನೇತ್ರಾವತಿ ನದಿಗೆ ವಿಲೀನಗೊಳ್ಳುತ್ತದೆ. ನೀವೇನಾದರೂ ಧರ್ಮಸ್ಥಳ ಕಡೆ ಬಂದರೆ ಸೌತರ್ಕ ಜೊತೆಗೆ ಈ ಜಾಗವನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬಹುದು. ತುಂಬ ಪ್ರಶಾಂತತೆ ಇರತಕ್ಕಂತಹ ಜಾಗ ಆಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ. ನಾವು ಬರುವಾಗ ಪೂಜೆಯ ಸಮಯ ಆಗಿತ್ತು. ಸಾಮಾನ್ಯವಾಗಿ ಪೂಜಾದ ನಂತರ ನೈವೇದ್ಯವನ್ನು ಮೀನುಗಳಿಗೆ ಅರ್ಪಿಸಲಾಗ್ತದೆ. ಏನಾದರೂ ಚರ್ಮದ ಕಾಯಿಲೆ ಏನಾದರೂ ಇದ್ದರೆ ದೂರ ಆಗ್ತದೆ ಎಂದು ನಂಬಲಾಗ್ತದೆ. ಹಾಗೆಯೇ ಇಲ್ಲಿಂದ 2 ಕಿಲೋಮೀಟರ್ ದೂರದಷ್ಟು ಮೀನುಗಾರಿಕೆಯನ್ನು ನಿರ್ಬಂಧಿಸಲಾಗಿದೆ. ಹಾಗೆಯೇ ನಿಮ್ಮ ಎಡಭಾಗದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಬೇಕಾದರೆ ನೀವು ಅಲ್ಲಿ ಫೋಟೋ ಕೂಡ ತೆಗಿಬೋದಾಗ್ತದೆ. ಇವತ್ತಿಗೆ ಅಷ್ಟೇ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಬರ್ತೀವಿ. ಬಾಯ್.